ಹಾಯ್ ಫ್ರೆಂಡ್ಸ್, ಪಬ್ಲಿಕ್ ಲೆಟರ್ಸ್ಗೆ ಸ್ವಾಗತ. ದಸರಾ ಆಚರಣೆಗೆ ಒಂದು ಜಂಬೂ ಪಡೆ ಎಷ್ಟು ಪ್ರಾಮುಖ್ಯತೆಯನ್ನು ಪಡೆದಿರುತ್ತೆ ಅಂದರೆ, ದಸರಾ 9 ದಿನಗಳ ಆಕರ್ಷಕ ಒಂದು ಮೆರವಣಿಗೆ ತಂದುಕೊಡೋದು ದಸರಾ ಮೆರವಣಿಗೆ. ಚಿನ್ನದ ಅಂಬಾರಿಯನ್ನು ಹೊತ್ತು ಏನು ಆನೆಗಳು ಸಾಕ್ತವೆ, 14 ಆನೆಗಳು, ಅದರ ಕ್ಯಾಪ್ಟನ್ ಆಗಿದ್ದಂಥ 8 ಬಾರಿ ಜಂಬೂ ಸವಾರಿಯನ್ನು ಹೊತ್ತು ದೇಶ ವಿದೇಶಗಳ ಪ್ರವಾಸಿಗರನ್ನು ತನ್ನತ್ತ ಸೆಳೆದುಕೊಂಡಿದ್ದಂಥ ಲಕ್ಷಾಂತರ ಮಂದಿ ಸಮ್ಮುಖದಲ್ಲಿ 750 kg ವಿರಾಜಮಾನ ಆಗಿದ್ದಂಥ ಚಾಮುಂಡೇಶ್ವರಿ ವಿಗ್ರಹವನ್ನು ಹೊತ್ತು ತಾಯಿ ಕೃಪೆಗೆ ಪಾತ್ರರಾಗಿದ್ದಂಥ ಅರ್ಜುನ ಆನೆ ಏನು ಒಂದು ಮದಗಜಗಳ ಜೊತೆ ಹೋರಾಡಿ ವೀರಮರಣವನ್ನು ಒಪ್ಪಿತೋ, ಇದೀಗ ಮೈಸೂರಿನಲ್ಲಿ ಗಲ್ಲಿಗಳಲ್ಲೂ ಕೂಡ ಈಗ ಶ್ರದ್ಧಾಂಜಲಿಗಳನ್ನು ಅರ್ಪಿಸಲಾಗ್ತಾ ಇದೆ. ಅದರಂತೆ ವಿವೇಕಾನಂದ ಸರ್ಕಲ್ನಲ್ಲಿ ಇರುವ ಹಿರಿಯ ನಾಗರಿಕ ವೃತ್ತದ ಬಳಿ ಅರ್ಜುನ ಆನೆ ಪ್ರತಿಕೃತಿಯನ್ನು ಸ್ಥಾಪಿಸಿ ಅದಕ್ಕೆ ಅಭಿನಂದನೆ ಸಲ್ಲಿಸಲಾಗಿತ್ತು. ಇದು ಕಾರಣ ಏನಪ್ಪ ಹೀಗೆ ಮಾಡಲಿಕ್ಕೆ ಅಂತಂದರೆ, ಅರ್ಜುನ ಆನೆಗೆ ನಾವು ಕೊಡ್ತಾ ಇರುವಂಥ ಒಂದು ಸಣ್ಣ ಪ್ರಮಾಣದ ಅಭಿನಂದನೆ, ಅದು ನಮ್ಮ ಮೈಸೂರಿನ ಸಂಸ್ಕೃತಿಯನ್ನು, ನಮ್ಮ ಹಿಂದೂ ಸಂಸ್ಕೃತಿಯನ್ನು ದೇಶ ವಿದೇಶ ಮೂಲೆಗೂ ತಲುಪುವಂತೆ ಮಾಡಿದೆ. ಮತ್ತು ತಾಯಿ ಚಾಮುಂಡೇಶ್ವರಿ ಅನುಗ್ರಹವನ್ನು ಪಡೆದಿದ್ದಾನೆ. ಅರ್ಜುನ ಆನೆ ವೀರಮರಣವನ್ನು ಒಪ್ಪಿದ್ದಾನೆ. ಒಬ್ಬ ಸೈನಿಕ ಗಡಿಯಲ್ಲಿ ಕಾದು ಹೇಗೆ ವೀರಮರಣವನ್ನು ಶತ್ರು ಗುಂಡಿಗೆಯನ್ನು ಸೀಳಿ ದೇಶದ ಜನರನ್ನು ಕಾಯ್ತನೋ, ಅದೇ ರೀತಿ ಯಾವುದೇ ತೊಂದರೆಯನ್ನು ಕೊಡದೆ ಮತ್ತು ಕೋಟ್ಯಾಂತರ ಒಂದು ಜನರ ಒಂದು ಭಾವನೆಯಾಗಿರುವಂಥ ದಸರಾ ಹಬ್ಬವನ್ನು ಯಶಸ್ವಿಯಾಗಿ ನಡೆಸ್ಕೊಡುವಂಥ ಕೀರ್ತಿ ಅರ್ಜುನ ಆನೆಗೆ ಇದೆ. 8 ಬಾರಿ ಅಂಬಾರಿ ಹೊತ್ತಿತ್ತು. ಅಲ್ಲದೆ ಕಾಡಿನಲ್ಲಿ 10 ಆನೆಗಳನ್ನು ಪಳಗಿಸಿ ತನ್ನ ಇದಕ್ಕೆ ಖ್ಯಾತಿಯನ್ನು ಪಡೆದಿತ್ತು. ಹುಲಿ ಚಿರತೆ ಎಲ್ಲ ಕಾರ್ಯಾಚರಣೆಯಲ್ಲಿ ಭಾಗವಹಿಸ್ತಾ ಇತ್ತು. ಅಂಥ ವೀರಮರಣವನ್ನು ಒಪ್ಪಿರು ಅದಕ್ಕೆ ಸಣ್ಣ ಪ್ರಮಾಣದ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಜಿಲ್ಲಾಡಳಿತ ಇನ್ನಾದರೂ ಕೂಡ ಯಾವುದಾದರೂ ಒಂದು ಸರ್ಕಲ್ಗೆ ಆನೆಯ ಪ್ರತಿಕೃತಿಯನ್ನು ಸ್ಥಾಪಿಸಿ ಅದರ ಇತಿಹಾಸವನ್ನು ಪಡೆದು ಯಾವ್ಯಾವ ಕಾರ್ಯಾಚರಣೆಯಲ್ಲಿ ಯಾವ್ಯಾವ ಆನೆ ಕೆಂಡಗಳನ್ನು ಕೆಡವಲಿಕ್ಕೆ ಅದರ ಕಾರ್ಯಾಚರಣೆ ನಡೆದಿತ್ತು ಅಂತೇಳಿ ಒಂದು ಇತಿಹಾಸವನ್ನು ಬರೆದಿಡಬೇಕು. ಬಂದಂಥ ಪ್ರವಾಸಿಗರಿಗೆ ಇದರ ಮಾಹಿತಿ ಗೊತ್ತಾಗಬೇಕು. ಯಾವ ರೀತಿ ಮರಣವನ್ನು ಒಪ್ಪುದ ಅನ್ನೋದು ಕೂಡ ಒಂದು ಇತಿಹಾಸವಾಗಿ ಉಳಿಬೇಕು. ಮುಂದೆ ಈ ಥರದ ಪ್ರಾಣಿಗಳಿಗೂ ಕೂಡ, ಯಾವುದೇ ಪ್ರಾಣಿಗಳು ಕೂಡ ಸಾರ್ವಜನಿಕ ಹಿತಾಸಕ್ತಿಗಾಗಿ ಕಾರ್ಯಾಚರಣೆ ಕೈಗೊಂಡರು ಕೂಡ ಅಂಥ ಒಂದು ಪಾರ್ಕನ್ನು ಮಾಡಬೇಕು ಮತ್ತು ಅದನ್ನು ಒಂದು ವೃತ್ತಕ್ಕೆ ಹೆಸರನ್ನು ಇಡಬೇಕು ಅನ್ನೋದು ಈಗ ಮೈಸೂರು ಜನತೆಯ ಒಂದು ಅಭಿಲಾಷೆ ಆಗಿದೆ. ಜಿಲ್ಲಾಡಳಿತ ಮುಂದೆ ಈ ಥರದೊಂದು ವರ್ಷ ಇದಕ್ಕೆ ಅರ್ಜುನ ಆನೆಗೆ ಗೌರವ ಸೂಚಕವನ್ನು ಕೊಡಬೇಕು. ಆದಿ ಬೀದಿಯಲ್ಲಿ ಹೋಗೋರು ಏನು ಸಮಾಜಕ್ಕೆ ಕೊಡುಗೆ ಕೊಡೋರದ ಹೆಸರನ್ನೆಲ್ಲ ವೃತ್ತಕ್ಕೆ ಇಟ್ಟಿದ್ದಾರೆ. ಇಂತಹ ಆನೆಗೆ ಯಾಕೆ ಜಿಲ್ಲಾಡಳಿತ ಗೌರವವನ್ನು ಸೂಚಿಸ್ತಾ ಇಲ್ಲ? ರಾಜ್ಯ ಸರ್ಕಾರ ಈ ನಿಟ್ಟಿನಲ್ಲಿ ಅರಣ್ಯ ಇಲಾಖೆ ಚಿಂತನೆ ನಡೆಸ್ತಾ ಇಲ್ಲ. ಅಲ್ಲದೆ ಮೈಸೂರಿನವರೇ ಆದಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇದ್ರ ಬಗ್ಗೆ ಇಷ್ಟು ಕೂಡ ಗಮನ ಹರಿಸ್ತಾ ಇರೋದು ಒಂಥರ ಖೇದಕರ ಸಂಗತಿಯಾಗಿದೆ. ಇನ್ನಾದರೂ ಕೂಡ ರಾಜ್ಯ ಸರ್ಕಾರ ಅರ್ಜುನ ಆನೆಗೆ ಯಾವುದಾದರೂ ಒಂದು ವೃತ್ತಕ್ಕೆ ಹೆಸರನ್ನು ಇಟ್ಟು ಪ್ರತಿ ವರ್ಷ ಇದರ ಸವಿನೆನಪು ಸ್ಮರಣ ಮಾಡಬೇಕು ಅನ್ನೋದು ಅಭಿಲಾಷೆ ಆಗಿದೆ. KSRTC ಟ್ರೇಡ್ಮಾರ್ಕ್ಗಾಗಿ ಕೇರಳ ಹಾಗೂ ಕರ್ನಾಟಕದ ನಡುವೆ ಕಾನೂನು ಸಮರ ನಡೆದಿದ್ದು, ಕೇರಳ ಸರ್ಕಾರದ ರಸ್ತೆ ಸಾರಿಗೆ ನಿಗಮವು RTC ಸಲ್ಲಿಸಿದ್ದ ತಕರಾರು ಅರ್ಜಿಯನ್ನು ಮಡ್ರಾಸ್ ಹೈಕೋರ್ಟ್ನಲ್ಲಿ ವಜಾಗೊಂಡಿದೆ. ಕರ್ನಾಟಕ ರಸ್ತೆ ಸಾರಿಗೆ ನಿಗಮವು KSRTC ಹೆಸರು ಬಳಕೆ ಯಾವುದೇ ಅಭ್ಯಂತರವಿಲ್ಲ ಎಂದು ಮಡ್ರಾಸ್ ಹೈಕೋರ್ಟ್ ಹೇಳಿದೆ. ಈ ಹಿನ್ನೆಲೆಯಲ್ಲಿ KSRTC ಕಾನೂನು ಹೋರಾಟದಲ್ಲಿ ಕರ್ನಾಟಕಕ್ಕೆ ಭರ್ಜರಿ ಜಯ ಸಿಕ್ಕಿದೆ. ಕೇರಳಕ್ಕೆ ಈ ಮೂಲಕ ಮುಖಭಂಗ ಆಗಿದೆ ಅಂತೇಳಿ ಚೆನ್ನೈ ಮೂಲಗಳು ವರದಿ ಮಾಡಿದ್ದಾವೆ. ಇದಾದ ನಂತರ ಕೇರಳ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯು ಚೆನ್ನೈನಲ್ಲಿರುವ ಬೌದ್ಧಿಕ ಆಸ್ತಿ ಮೇಲ್ಮನವಿ ಮಂಡಳಿಯು ಇಂಟೆಲೆಕ್ಚುವಲ್ ಪ್ರಾಪರ್ಟಿ ಅಪೀಲ್ ಬೋರ್ಡ್ ಮುಂದೆ ನಿಗಮದಿಂದ ಪ್ರಶ್ನೆ ಮಾಡಲಾಗಿದೆ. ಕೇರಳ ರಾಜ್ಯ ರಸ್ತೆ ಸಾರಿಗೆ ನಿಗಮಕ್ಕೆ 42 ವರ್ಷಗಳಿಂದ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದಿಂದ RTC ಟ್ರೇಡ್ಮಾರ್ಕನ್ನು ಬಳಸುವುದರ ಬಗ್ಗೆ ತಿಳಿದಿರುತ್ತದೆ. ಆದ್ದರಿಂದ KSRTC ಪಡೆದಿರುವ ಟ್ರೇಡ್ಮಾರ್ಕ್ ನೋಂದಣಿ ಅಮಾನ್ಯವಾಗಿದೆ ಎಂದು ಅರ್ಜಿ ಸಲ್ಲಿಸಲು ನೀವು ಕೇರಳದ ರಸ್ತೆ ಸಾರಿಗೆ ನಿಗಮವು ಅರ್ಹರಾಗಿರುವುದಿಲ್ಲ ಎಂದು ಕರ್ನಾಟಕ KSRTC ವಾದ ಮಾಡಿದೆ.
ಕರ್ನಾಟಕ ಪಡೆದಿರುವ KSRTC ಟ್ರೇಡ್ಮಾರ್ಕ್ ನೋಂದಣಿ ಅಮಾನ್ಯವಾಗಿದೆ, ಹೀಗಾಗಿ ಅರ್ಜಿ ಸಲ್ಲಿಸಲು ಅರ್ಹರಾಗುವುದಿಲ್ಲ ಎಂದು ಕೇರಳ RTC ವಾದಿಸಿತ್ತು. ಆದರೆ KSRTC ಕೇರಳ RTC ವಾದ ಆಲಿಸಿದ ಕೋರ್ಟ್ ಕೇರಳ ಸಾರಿಗೆ ಸಂಸ್ಥೆ ಅರ್ಜಿ ವಜಾಗೊಳಿಸಿದೆ. ಟ್ರೇಡ್ಮಾರ್ಕ್ ನೋಂದಣಿ ಅಮಾನ್ಯವಾಗಿದೆ, ಹೀಗಾಗಿ ಅರ್ಜಿ ಸಲ್ಲಿಸಲು ಅರ್ಹರಾಗಿರುವುದಿಲ್ಲ ಎಂದು ಕೇರಳ RTC ವಾದಿಸಿತ್ತು. KSRTC ಕೇರಳ RTC ವಾದ ಆಲಿಸಿದ ಕೇರಳ ಸಾರಿಗೆ ಸಂಸ್ಥೆ ಅರ್ಜಿ ವಜಾಗೊಳಿಸಿದೆ ಮದ್ರಾಸ್ ಕೋರ್ಟು. ಕೇರಳ KRTC ಕೂಡ 2019ರಲ್ಲಿ KSRTCಗೂ ಹಿಂದಿನಿಂದ ಸಂಕ್ಷಿಪ್ತ ಹೆಸರನ್ನು ಬಳಸುತ್ತಿರುವ ಕುರಿತು ನೋಂದಣಿಯನ್ನು ಪಡೆದುಕೊಂಡಿದೆ. ನಂತರ ಕೇಂದ್ರ ಸರ್ಕಾರ AP ಮುಂದೆ ಬಾಕಿ ಉಳಿದಿದ್ದ ಪ್ರಕರಣಗಳನ್ನು ಚೆನ್ನೈನಲ್ಲಿರುವ ಮದ್ರಾಸ್ ಹೈಕೋರ್ಟ್ಗೆ ವರ್ಗಾಯಿಸಲಾಯಿತು. ಈ ಪ್ರಕರಣವು ಡಿಸೆಂಬರ್ 12ರಂದು ಮದ್ರಾಸ್ ಹೈಕೋರ್ಟ್ ಮುಂದೆ ಬಂದಿತ್ತು. ಇದೀಗ ಕೇರಳ RTC ಸಲ್ಲಿಸಿದ ಅರ್ಜಿಗಳನ್ನು ಹೈಕೋರ್ಟ್ ವಜಾಗೊಳಿಸಿದೆ. ಪ್ರಕರಣ ಏನಪ್ಪ ಅಂತಂದರೆ, ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮವು KSRTC ಎಂದು ಸಂಕ್ಷಿಪ್ತ ಬಳಕೆಗಾಗಿ ಟ್ರೇಡ್ಮಾರ್ಕನ್ನು ಪ್ರಮಾಣ ಪತ್ರ ನೀಡಲು ಅರ್ಜಿ ಸಲ್ಲಿಸಿದ ಭಾರತ ಸರ್ಕಾರದ ಟ್ರೇಡ್ಮಾರ್ಕ್ ರಿಜಿಸ್ಟ್ರಿಯಿಂದ 2013ರಲ್ಲಿ ಟ್ರೇಡ್ಮಾರ್ಕ್ ಪ್ರಮಾಣ ಪತ್ರವನ್ನು ಪಡೆದುಕೊಂಡಿತ್ತು. ಸಂಸ್ಥೆಯು 1/11/1973ರಿಂದ ಬಳಸುತ್ತಿರುವುದನ್ನು ಮಂಜೂರು ಮಾಡಲಾಗಿರುತ್ತದೆ. ಭಾರತ ಸರ್ಕಾರದ ರಿಜಿಸ್ಟ್ರಾರ್ ಆಫ್ ಕಾಪಿ ರೈಟ್ ಅವರಿಂದ KSRTC ಲೋಗೋ ಮತ್ತು ಗಂಡು ಬೇರಂಡ ಗುರುತು ಬಳಕೆಗಾಗಿ ಕಾಪಿರೈಟನ್ನು ಸಹ ಪಡೆಯಲಾಗಿರುತ್ತದೆ. ಇನ್ನು ಮುಂದೆ ಕೇರಳ RTCಗೂ ಅದ್ರ ಹಿಂದೆ ಏನಪ್ಪ ಅಂದರೆ ತಿರುವಾಂಕೂರು ರೋಡ್ ಟ್ರಾನ್ಸ್ಪೋರ್ಟ್ ಅಂತೇಳಿ ಇತ್ತು. ಕೇರಳ ರಾಜ್ಯ ಆದಮೇಲೆ ಅದನ್ನು KSRTC ಅಂತ ಮಾಡ್ಕೊಂಡಿತ್ತು. ಆದರೆ ಇದಕ್ಕೂ ಹಿಂದಿನಿಂದಲೂ ಕೂಡ KSRTC ಕರ್ನಾಟಕ ರಾಜ್ಯ ರಸ್ತೆ ನಿಗಮ ಅಂತೇಳಿ ಉಪಯೋಗಿಸ್ತಾ ಇದ್ದಿಂದ ಟ್ರೇಡ್ಮಾರ್ಕನ್ನು ಈಗ ಕರ್ನಾಟಕದ ಪಾಲು ಇನ್ನು ಮುಂದೆ ಯಾವುದೇ ರೀತಿಯಾದಂಥ ಅಡಚಣೆ ಇಲ್ಲ ಅಂತೇಳಿ ಪ್ರತಿಪಾದನೆ ಕೋರ್ಟ್ ಆದೇಶ ನೀಡಿರೋದ್ರಿಂದ ಈ ಒಂದು ಏನು ಒಂದು ತಕರಾರು ಅರ್ಜಿ ಇತ್ತು ಕೇರಳದು, ಅದು ಟ್ರೇಡ್ಮಾರ್ಕು KSRTCಗೆ ಜಯ ಸಿಕ್ಕಿದೆ ಅನ್ನೋದು ಈ ಸಂತೋಷದ ಸಂಗತಿ ಆಗಿದೆ.